ದುರ್ಗಾ ಅವರು ಒಂದು ಹೆಣ್ಣಾಗಿದ್ರು ಅವ್ರ ಹಾವ ಭಾವ ಎಲ್ಲ ನಿಮಗೆ ತುಂಬ ಹೋಲ್ತಾ ಇತ್ತು. ಅವ್ರ ಕೆಲಸಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರೋ ಅಷ್ಟು ಫ್ಯಾಮಿಲಿಗೆ ಕೊಡ್ತಾಯಿದ್ರು. ಅಂಥದ್ರಲ್ಲಿ ಅವ್ರ ಫ್ಯಾಮಿಲಿಯಿಂದ ಇಷ್ಟು ದಿನ ದೂರ ಇದ್ದಾರೆ ಅಂದರೆ ಆ ವಿಷಯನ ಯಾಕೋ ನಂಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ನಂಗೆ ಯಾಕೋ ದುರ್ಗಾ ಅವರು ಒಳ್ಳೆ ಸ್ಥಿತಿಯಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಅಟ್ಲೀಸ್ಟ್ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರೆ ಸಮಸ್ಯೆ ಏನು ಅಂತಾದ್ರೂ ಗೊತ್ತಾಗ ರೀ. ಅಕಸ್ಮಾತ್ ಹೀಗಾಗಿರ್ಬೋದಾ? ಹೇಗೆ? ದುರ್ಗಾ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಂತ ನಾವು ಅನ್ಕೋತಾ ಇದ್ದೀವಿ. ಆದರೆ ದುರ್ಗಾ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು. ನಮ್ಮ ಮತ್ತೆ ದುರ್ಗಾ ಮಧ್ಯ ಯಾರೋ ನಿಂತಿರ್ಬೋದಲ್ವಾ? ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು, ಅದನ್ನ ಯಾರೋ ತಡೀತಿರ್ಬೋದಲ್ವಾ? ಐ ಥಿಂಕ್ ಯು ಆರ್ ಪರ್ಫೆಕ್ಟ್ಲಿ ರೈಟ್. ಇಲ್ಲಿ ಏನೋ ಸಮಸ್ಯೆ ಇದೆ. ಈ ಸಮಸ್ಯೆ ಏನು ಅಂತ ನಾನೇ ಕಂಡಿಡ್ದು ಸೊಲ್ಯೂಷನು ನಾನೇ ಕೊಡ್ತೀನಿ. ಪ್ರಶಾಂತ್, ದಿಸ್ ವಾಸ್ ಎಮರ್ಜೆನ್ಸಿ. ದುರ್ಗಾ ಯಾವ್ಯಾವ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ತಾ ಇದ್ಲು, ಎಲ್ಲೆಲ್ಲಿ ಮೀಟಿಂಗ್ಗಳನ್ನ ಮಾಡಿದ್ದಾಳೆ, ಯಾವ್ಯಾವ ಪ್ಲ್ಯಾಂಟಲ್ಲಿ ಅವಳು ಡಿಸ್ಕಷನ್ ನಡೆಸಿದ್ದಾಳೆ, ಆ ಪ್ಲ್ಯಾಂಟ್ ಹೆಡ್ಗಳೆಲ್ಲ ನನ್ನನ್ನು ಮೀಟ್ ಮಾಡಬೇಕು ಇಮಿಡಿಯೇಟ್ಲಿ. ಎಸ್, ನಮ್ಮನೇಲಿ. ಆ್ಯಂಡ್ ಇಮಿಡಿಯೇಟಾಗಿ ಆಗಬೇಕು. ಓಕೆ. ಅಬ್ಬಾ, ಇವ್ರ ಕೈ ಹಾಕಿದ್ಮೇಲೆ ದುರ್ಗಾ ಅವ್ರು ಎಲ್ಲೇ ಇರಲಿ ಸೇಫಾಗಿ ಮನೆಗೆ ಬಂದೇ ಬರ್ತಾರೆ. ಅಭಿ ಕಂಪ್ನಿಯವ್ರನ್ನ ಮನೆ ಕರೆಸಿ ದುರ್ಗಾ ಬಗ್ಗೆ ವಿಚಾರಿಸ್ತಿದ್ದಾನೆ. ಓ, ಇಲ್ಲಿವರೆಗೂ ಬಂದ ಏಜೆ? ಅದಕ್ಕೆ ಎಮರ್ಜೆನ್ಸಿ ಅಂತ ಅನಿಸಿ ನಿಮಗೆ ಕಾಲ್ ಮಾಡಿದ್ದು. ನೀನು ಅಲ್ಲಿರೋದು ಯಾಕೆ ಅಂತ ಪದೇ ಪದೇ ಕೇಳಕ್ಕಾಗಲ್ಲ ಪ್ರಾರ್ಥನಾ. ಏಜನ ಹೇಗಾದ್ರೂ ಮಾಡಿ ಡೈವರ್ಟ್ ಮಾಡಬೇಕು. ಪ್ರೀತಿಯನ್ನ ಬಲೆಯಲ್ಲಿ ಬೀಳಿಸ್ಕೊಂಡಿದ್ರೆ ನೀನು ಹೇಳದಾಗೆ ಗೊಂಬೆ ಥರ ಆಡಿರೋನು. ಅಯ್ಯೋ, ಅವನು ಅಭಿ ಅವನ್ನ ಅಷ್ಟು ಸುಲಭವಾಗಿ ಆಡ್ಸೋಕ್ಕಾಗಲ್ಲ. ನಾನೇ ಅವನ್ನ ಆಡ್ಸೋ ಗೊಂಬೆ ಆಗಿದ್ದೀನಿ. ನನ್ನಿಂದ ಅವನ್ನ ಆಡ್ಸೋಕ್ಕಾಗ್ತಿಲ್ಲ. ನಿನಗೋ ಲೀಲಾಗೋ ಇದೇ ವ್ಯತ್ಯಾಸ. ಈಗಲಾದ್ರೂ ಗೊತ್ತಾಯ್ತಾ? ಅವನು ಅವಳು ಕುತ್ತಲಿರೋ ತಾಳಿನ ಕಿತ್ತು ಹಾಕಿದ್ದ. ಹೆಂಡತಿ ಅಂತ ನೀನು ಮನೆಗೆ ಬಂದಿದ್ರು ವಾಪಸ್ಸು ತಾಳಿ ಕಟ್ಟಕ್ ಹೋದವನು ನಿನ್ನನ್ನು ನೋಡಿ ತಾಳಿ ಬಿಟ್ಟು ನಿನ್ನ ಹತ್ರ ಬಂದ. ಇಷ್ಟೆಲ್ಲ ಆದ್ರೂ ಲೀಲಾ ಏನ್ ಹೇಳಿದ್ರು ಆ ಏಜೆ ಮಾತನ್ನ ತೆಗೆದು ಹಾಕಲ್ಲ. ಅಷ್ಟು ಹತ್ರದಲ್ಲಿದ್ದೇನೆ. ಅದಕ್ಕೆ ಏನ್ ಕಾರಣ? ಏನ್ ಕಾರಣ? ಪ್ರೀತಿ. ಈ ಮಾತನ್ನ ಹೇಳಕ್ಕೆ ನಾಚಿಕೆ ಆಗಲ್ಲ ನಿನಗೆ? ಆ ಪ್ರೀತಿನ ನೀನಾಗಿ ಸಂಪಾದಿಸಕ್ಕಾಗ್ತಿಲ್ಲ? ಅಂತರ ರೂಪ ಇದೆ, ಅವಳದೇ ಧ್ವನಿ ಇದೆ, ಅವಳದೇ ಹಾವ ಭಾವ ಎಲ್ಲ ಇದೆ. ಅವನು ಪ್ರೀತಿ ಗಳಿಸೋದಕ್ಕೆ ಏನು ಕಷ್ಟ ನಿನಗೆ? ಗಳಿಸ್ತೀನಿ, ಖಂಡಿತ ಗಳಿಸ್ತೀನಿ. ದುರ್ಗಾ ವಿಷಯಕ್ಕೆ ಅವನು ಕೈ ಹಾಕಿದಾನೆ ಅಂದ್ರೆ ಅವನನ್ನ ಅಷ್ಟು ಈಸಿಯಾಗಿ ತಗೊಳಕ್ಕಾಗಲ್ಲ. ನೋಡಿ, ನೀವು ಹೊರಗಡೆ ಏನೆಲ್ಲ ಪ್ಲಾನ್ ಮಾಡ್ತಿದ್ದೀರೋ ಅದನ್ನು ಹಾಗೆ ಕಂಟಿನ್ಯೂ ಮಾಡಿ. ಮನೆಯಲ್ಲಿ ಏನೇನು ಮಾಡಬೇಕೋ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅದರಲ್ಲೂ ದುರ್ಗಾ ವಿಚಾರ ನಮ್ಮವರೆಗೂ ಬರ್ದಿರೋ ಹಾಗೆ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ. ದುರ್ಗಾಕ್ಕನ ವಿಷಯನ ಯಾರ ಹತ್ರ ಮಾತಾಡ್ತಿದ್ದೀರಾ? ಬಾಸ್ ಕರೆದಿದ್ದಾರೆ. ಪ್ರಶಾಂತ್ ಬೇರೆ ಎಮರ್ಜೆನ್ಸಿ ಅಂದ. ನನಗೆ ತುಂಬ ಭಯ ಆಗ್ತಿದೆ. ಯಾಕೆ ಹೆದರ್ತೀಯ? ಅಕೌಂಟ್ಸ್ ನೋಡಕ್ಕೆ ನನಗೆ ಕರೆದಿರೋದು. ಅಕೌಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆಯಲ್ಲ. ಆದರೂ ಯಾಕೋ ಭಯ ಆಗ್ತಿದೆ. ನಮಸ್ತೆ. ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್. ಮೇಡಮ್, ನಾನು ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ಬಾಸ್ ಮೂಡು ಹೇಗಿದೆ? ಮೂಡ್ ಸ್ವಿಂಗ್ಸ್ ಆಗೋ ಅವ್ರ ನಾರ್ಮಲ್ ಪರ್ಸನ್ ಅಲ್ಲ. ಅವ್ರ ಲೆವೆಲ್ಲೇ ಬೇರೆ. ಏನಾದರೂ ತಪ್ಪಾಗಿದೆ ಅಂತ ಗೊತ್ತಾದಾಗ ಮಾತ್ರ ಅವ್ರ ಮೂಡ್ ಚೇಂಜ್ ಆಗೋದು. ನೀವೇನು ಟೆನ್ಷನ್ ತಗೋಬೇಡಿ, ನೀವು ಆರಾಮಾಗಿ ಕಾಫಿ ಕುಡೀರಿ. ಸರ್, ಸಿಟ್ ಡೌನ್, ಕೂತ್ಕೊಳ್ಳಿ. ಯಾಕೆ ಟೆನ್ಸ್ಡ್ ಆಗಿದ್ದೀರಾ? ಕಾಫಿ ಕುಡೀರಿ. ನಾನು ಅದನ್ನೇ ಹೇಳಿದೆ, ಕುಡೀರಿ ಸರ್, ತಗೊಳ್ಳಿ. ಓಕೆ, ರಿಲ್ಯಾಕ್ಸ್ ಆಗಿ. ಫಸ್ಟು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮನ್ನು ಸಡನ್ನಾಗೆ ಬಂದು ಮೀಟ್ ಮಾಡಿ ಅಂತ ಹೇಳಿರೋದಕ್ಕೆ ನಿಮ್ಮ ತಲೆಯಲ್ಲಿ 108 ವಿಷಯಗಳು ಓಡ್ತಾ ಇರುತ್ತೆ. ಬಟ್
ಇದು ಅಕೌಂಟ್ಸ್ ಆಗಲಿ ಬ್ಯಾಲೆನ್ಸ್ ಆಗಲಿ ಇದು ಯಾವುದ್ರ ಬಗ್ಗೆ ಕೇಳೋಕ್ಕಲ್ಲ ಆ್ಯಂಡ್ ನನಗದು ಬೇಕು ಆಗಿಲ್ಲ. ನನಗೆ ನಿಮ್ಮಿಂದ ಬೇಕಾಗಿರೋದು ಇನ್ಫಾರ್ಮೇಷನ್. ಕೇಳಿ ಸರ್, ನೀವೇನು ಕೇಳಿದ್ರು ನಮಗೆ ಗೊತ್ತಿರೋದನ್ನ ಹೇಳ್ತೀವಿ. ದುರ್ಗಾ ನೀವು ಕೆಲಸ ಮಾಡೋ ಪ್ಲ್ಯಾಂಟಿಗೆ ಯಾವಾಗ ಬಂದಿದ್ರು? ಸರ್, ದುರ್ಗಾ ಮೇಡಮು ನಮ್ಮ ಪ್ಲಾಂಟ್ಗೆ ಬಂದೇ ಇಲ್ಲ ಸರ್. ಸರ್, ಇವರು ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ದುರ್ಗಾ ಮೇಡಮು ಪ್ಲಾಂಟಿಗೆ ಬಂದಿದ್ದರು, ಆದರೆ 6 ತಿಂಗಳ ಹಿಂದೆ. ಅವರು ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಮಾತ್ರ ಬರ್ತಾಯಿದ್ರು ಸರ್. ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ಹೋಗ್ಬಿಡ್ತಿದ್ರು. ಸರ್, ದೇವ್ರ ದಯೆಯಿಂದ ನಮ್ಮ ಪ್ಲಾಂಟ್ ಎಂಪ್ಲಾಯೀಸ್ ಕಷ್ಟಪಟ್ಟು ದುಡಿಯೋದ್ರಿಂದ ನಮ್ಮ ಪ್ಲಾಂಟು ತುಂಬ ಲಾಭದಲ್ಲಿದೆ ಸರ್. ಒಂದು ಚಿಕ್ಕ ಸಮಸ್ಯೆನೂ ಇಲ್ಲ. ಸೊ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ದುರ್ಗಾ ಮೇಡಮ್ ಅಲ್ಲಿಗೆ ಬರೋದೇ ಇಲ್ಲ ಸರ್. ಎನಿ ಮೀಟಿಂಗ್ಸ್ ಆನ್ಲೈನ್ ಆಗಿರ್ಬೋದು ಅಥವಾ ಬೋರ್ಡ್ ರೂಮಲ್ಲಿ ಎನಿ ಡಿಸ್ಕಷನ್ಸ್? ಇಲ್ಲ ಸರ್, ಮೇಡಮ್ ನನಗೆ ಫೋನ್ ಮಾಡಿನೇ 4-5 ತಿಂಗಳಾಯಿತು. ರೀ, ದುರ್ಗಾ ಅವ್ರಿಗೆ ಒಂದು ಫೋನ್ ಮಾಡಿ. ಸಾರಿ ಅಜಯ್, ನಮ್ಮ K2 ಪ್ಲಾಂಟ್ ಸಂತೋಷ್ ಜೊತೆ ಇಂಪಾರ್ಟೆಂಟ್ ಮೀಟಿಂಗಲ್ಲಿದ್ದೀನಿ. ಸಿ ಯು ಲೇಟರ್. ಸರ್, ನಿಮ್ಮ ಹೆಸರೇನು ಗೊತ್ತಾಗಲಿಲ್ಲ, ಸಾರಿ. ಅಭಿಜಿತ್ ಅಂತ ಮೇಡಮ್, ಫ್ರೋಸನ್ ಪ್ಲಾಂಟ್ನ ನೋಡ್ಕೋತಾ ಇದ್ದೇನೆ. ಸರ್, ನೀವು? ಮೇಡಮ್, ನನ್ನ ಹೆಸರು ಸಂತೋಷ್ ಅಂತ. ನಾನು K2 ಪ್ರೊಸೆಸಿಂಗ್ ಪ್ಲಾಂಟ್ ನೋಡ್ಕೊಳ್ತಾ ಇದ್ದೀನಿ ಮೇಡಮ್. ಸರಿ, ನೀವೇನು ಹೊರಡಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಈ ವಿಷಯ ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ನಾನು ನಿಮ್ಮನ್ನು ಕರೆಸಿದ್ದಾಗಲಿ ದುರ್ಗಾ ಬಗ್ಗೆ ಕೇಳಿದ್ದಾಗಲಿ ಹೊರಗಡೆ ಎಲ್ಲೂ ಗೊತ್ತಾಗಬಾರ್ದು. ಶೂರ್ ಸರ್. ಸರಿ ಸರ್. ದುರ್ಗಾ ಅಂತೇನೋ ಮಾತಾಡ್ತಿದ್ರಿ, ಯಾರ ಹತ್ರ? ಏನು ಲಕ್ಷ್ಮಿ ಹೀಗೆ ಹೇಳ್ತಿದ್ಯಾ? ಅಲ್ಲ, ಪ್ರಪಂಚದಲ್ಲಿರೋದು ಅವಳೊಬ್ಳೆ ದುರ್ಗಾನ. ನಾನು ಯಾವಾಗಲೂ ಅವಳ ಬಗ್ಗೆನೇ ಮಾತಾಡ್ತಿರ್ತೀನ. ಈಗ ದಸರಾ ಹಬ್ಬ ಬರ್ತಿದ್ಯಲ್ಲ, ದುರ್ಗಾ ಪೂಜೆ ಬಗ್ಗೆ ಮಾತಾಡ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ ಅಷ್ಟೇ. ಓ ಹಾಗಾ? ನಾನು ಕಾಫಿ ಕರೆದೆ, ನೀವು ಬರಲಿಲ್ಲ. ಸೊ ಹಾಗಾಗಿ ನಾನೇ ತೊಗೊಂಡು ಬಂದೆ. ಅಪ್ಪ, ಬಚಾವಾದೆ. ಅಯ್ಯಯ್ಯೋ ಲಕ್ಷ್ಮಿ, ನೀನು ಯಾಕೆ ಈ ಕೆಲಸ ಎಲ್ಲ ಮಾಡಕ್ಕೆ ಹೋಗ್ತೀಯಾ? ಹೇಗೂ ತಂದುಬಿಟ್ಟಿದ್ಯಾ, ಅಲ್ಲಿ ಇಟ್ಟೋಗು, ನಾನು ಆಮೇಲೆ ಕುಡಿತೀನಿ. ದುರ್ಗಾ ಪೂಜೆ ಬಗ್ಗೆ ಯಾರ ಹತ್ರ ಮಾತಾಡ್ತಿದ್ರಿ? ಯಾರ ಹತ್ರನಾ? ಎಂಥ ಪ್ರಶ್ನೆ ಕೇಳ್ತಿದ್ಯಾ ಲಕ್ಷ್ಮಿ? ಯಾಕೆ ಇದು ಕೇಳಬಾರ್ದು ಪ್ರಶ್ನೆ ಅಂತ ಅನಿಸ್ತಿದ್ಯಾ ನಿಮಗೆ? ಹೌದು, ಸಡನ್ನಾಗಿ ಬಂದು ಹೀಗೆ ಕೇಳಿದ್ರೆ ನಾನು ಏನಂತ ಅನ್ಕೋಬೇಕು? ನೀವು ಯಾವುದೇ ಹೊತ್ತಲ್ಲಿ ನನ್ನ ಹತ್ರ ಬಂದು ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಕೇಳಿದ್ರೆ ನಾನು ಧೈರ್ಯವಾಗೇ ಹೇಳ್ತೀನಿ, ಭಯ ಪಡಲ್ಲ. ಧೈರ್ಯ ಎಲ್ಲಿರುತ್ತೆ ಹೇಳಿ? ತಪ್ಪು ಮಾಡದೇ ಇರೋ ಜಾಗದಲ್ಲಿ. ನೀವು ಹೇಳೋಕ್ಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ ಅಂತಂದರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ ತಾನೆ? ಲಕ್ಷ್ಮಿ, ಪ್ರೈವೇಸಿ ಅಂತ ಒಂದಿದೆ, ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಇನ್ನೊಬ್ರು ಲೈಫಲ್ಲಿ ಮೂಗ್ ತೂರ್ಸೋದು ಕಲ್ತಿದ್ಯಲ್ಲ, ಐ ನೀಡ್ ಮೈ ಸ್ಪೇಸ್. ನನಗೆ ಈ ಥರ ಎಲ್ಲ ಕ್ವಶನ್ ಮಾಡೋದು ಇಷ್ಟ ಆಗಲ್ಲ. ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿದ್ಯಾ?
ಇದನ್ನ ನಾನು ತಗೊಂಡು ಹೋಗಿ ಅಭಿ ಹತ್ರ ಹೇಳಿದ್ರೆ ಅವ್ನು ನಿನ್ಗೇನು ಮಾಡ್ತಾನೆ ಅಂತ ಗೊತ್ತಿದ್ಯಾ? ಬನ್ನಿ, ಆದರೆ ಬರಕ್ಕೆ ಮುಂಚೆ ನಿಮ್ಮ ಮೊಬೈಲ್ ತಗೊಂಡು ಬನ್ನಿ. ಯಾರ ಹತ್ರ ಅಂತ ನಾನು ಕೇಳಿದಷ್ಟೇ, ಅದಕ್ಕೆ ನೀವು ಇಷ್ಟೊಂದೆಲ್ಲ ಜಗಳ ಮಾಡಿ ರೇಗ್ತಿದ್ದೀರಲ್ಲ, ಅದರಲ್ಲಿ ಅಂಥದ್ದು ಏನಿದೆ ಅಂತ ಅವರೇ ನೋಡ್ತಾರೆ. ಬನ್ನಿ. ಏನು ಲಕ್ಷ್ಮಿ, ನನ್ನನ್ನು ಕ್ರಿಮಿನಲ್ ಅನ್ನೋ ಥರ ನೋಡ್ತಾ ಇದೆಯಾ? ನಿನ್ಗಷ್ಟು ಅನುಮಾನ ಇದ್ರೆ ತಗೋ ಫೋನ್ ನೋಡ್ಕೊ. ತಗೋಬೇಡ್ವೆ. ತಗೋಬೇಡ. ಲಕ್ಷ್ಮಿ ಮೇಡಮ್. ಹಾ ರೂಪಾ, ಬಂದೆ. ಹಲೋ. ಕಾಮನ್ ಸೆನ್ಸ್ ಇದೆಯಾ ನಿನಗೆ? ನೀನು ಮಾಡೋ ಒಂದು ಸಣ್ಣ ತಪ್ಪು ಎಲ್ಲಿವರೆಗೂ ಬರುತ್ತೆ ಗೊತ್ತಾ? ಆ ಮನೇಲಿ ನಿನ್ನ ಬಗ್ಗೆ ನಂಬಿಕೆ ಬರಬೇಕೆ ಹೊರತು ಅನುಮಾನ ಅಲ್ಲ. ಇನ್ನೊಂದು ಸಲ ಮನೇಲಿ ನಿನ್ನ ಮೇಲೆ ಯಾರಿಗಾದ್ರೂ ಅನುಮಾನ ಬಂದ್ರು ನಾನು ನಿನ್ನ ಸುಮ್ಮನೆ ಉಳಿಸಲ್ಲ. ಹಲೋ ಮಿಸ್ಟರ್ ಎಜೆ. ಹಾಯ್ ದಿಲೀಪ್. ವಾಯ್ಸ್ ಯಾಕೋ ಡಲ್ ಇದೆಯಲ್ಲ, ಏನಾಯಿತು? ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಿತ್ತು. ನೀವು ಫ್ರೀ ಆಗಿದ್ದರೆ ಹೇಳಿ, ನಾನೇ ಬರ್ತೀನಿ. ನೀವು ನನ್ನ ಜೊತೆ ಮಾತಾಡೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೋಬೇಕಾ? ಯಾಕೆ ಇಷ್ಟೊಂದು ಫಾರ್ಮಾಲಿಟೀಸು? ನಾನು ಯಾವಾಗಲೂ ಫ್ರೀನೇ ಏಜೆ. ತುಂಬ ದಿನದಿಂದ ನೀವು ಸಿಕ್ಕಿರಲಿಲ್ಲ. ನೀವು ಫ್ರೀ ಮಾಡಿಕೊಂಡು ಒಂದು ಟೈಮ್ ಹೇಳಿ. ನಿಮ್ಮ ಮನೆ ನೋಡ್ದಂಗೂ ಆಗುತ್ತೆ, ನಿಮ್ಮ ಮನೆಯವ್ರ ಪರಿಚಯ ಆದಂಗೂ ಆಗುತ್ತೆ. ಶೋರ್. ದಿಲೀಪ್, ಒಂದು ಚಿಕ್ಕ ರಿಕ್ವೆಸ್ಟು. ಮತ್ತೆ ರಿಕ್ವೆಸ್ಟ್ ಅಂತ ಹೇಳ್ತಿದ್ದೀರಲ್ಲ, ಅದೇನು ಅಂತ ಹೇಳಿ. ಜಿ ಹುಜೂರ್ ಅಂತ ಮಾಡಿಬಿಡ್ತೀನಿ. ಅದು ನಾನೀಗ ನಿಮ್ಮ ಜೊತೆ ಏನು ಮಾತಾಡೋಕ್ಕೆ ಹೊರಟಿದ್ದೀನಿ ಅದೊಂದು ಸ್ವಲ್ಪ ಕಾನ್ಫಿಡೆನ್ಷಿಯಲ್ಲು. ಅಂದರೆ ಯಾರಿಗೂ ಗೊತ್ತಾಗಬಾರ್ದು. ಇಫ್ ಪಾಸಿಬಲ್ ನೀವು ಒಂದು ಸ್ವಲ್ಪ ಯೂನಿಫಾರ್ಮ್ನ ಅವಾಯ್ಡ್ ಮಾಡಿ ಕ್ಯಾಶುವಲಾಗಿ ಬಂದರೆ ಬೆಟರ್ ಇರುತ್ತೆ. ನಾನು ನಿಮ್ಮ ಫ್ಯಾಮಿಲಿ ಏಜೆ. ನಿಮ್ಮನ್ನು ನೋಡೋದಕ್ಕೆ ನಾನು ಯೂನಿಫಾರ್ಮಲ್ಲಿ ಬರ್ತೀನಾ? ಕ್ಯಾಶುವಲ್ ಅಲ್ಲೇ ಬರ್ತೀನಿ. ಹೇಗೂ ಆಫಲ್ಲಿದ್ದೀನಿ, ಅಲ್ಲೇ ಬಂದು ಮಾತಾಡ್ತೀನಿ. ಥ್ಯಾಂಕ್ ಯು. ಓಕೆ, ಬಾಯ್. ರೀ, ಹೇಳಲಿಲ್ಲ ಏನಾರ ಹೇಳೋದಿತ್ತಾ? ಬೇಗ ಹೇಳು, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ನನಗೆ. ಅರ್ಜೆಂಟಾ? ಇರಲಿ ಬಿಡಿ, ನಾನು ಆಮೇಲೆ ಹೇಳ್ತೀನಿ. ಹಲೋ, ಏನೋ ಹೇಳ್ತೀನಿ ಅಂತ ಬಂದು ಹಾಗೆ ಹೋಗ್ತಿದ್ದೀರಾ? ಹೇಳು. ನೀವೇ ಅರ್ಜೆಂಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೆ. ಸರಿ, ಆಮೇಲೆ ಹೇಳು ಅಂತ ಹೋಗು. ಅದು ಆ್ಯಕ್ಚುಲಿ ಬೆಳೆದಿಂಗ್ಲೆ ಬಾಳೆ ಬಗ್ಗೆ ಏನೋ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ನೀವೇನೋ ಟೆನ್ಷನ್ ಇದ್ದೀರಾ? ಇರಲಿ ಬಿಡಿ, ನಾನು ಆಮೇಲೆ ಮಾತಾಡ್ತೀನಿ. ಬೆಳೆದಿಂದ ಬಾಲೆ ಲೆಟರ್ ಏನಾರ ಬಂದಿತ್ತಾ, ಅಥವಾ ಅವ್ರ ಬಗ್ಗೆ ಏನಾರ ವಿಷಯ ಗೊತ್ತಾಯ್ತಾ? ನೀವ್ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಅದೆಲ್ಲ ಈಗ ಬೇಕಾ? ಏನು ವಿಷಯ ಅದನ್ನು ಹೇಳು. ಅಲ್ಲ, ಬೆಳೆದಿಂಗ್ಲೆ ಬಾಳೆ ಅಂದ ತಕ್ಷಣ ಇರೋ ಟೆನ್ಷನ್ ಎಲ್ಲ ಮರೆತು ಎಕ್ಸೈಟ್ ಆದ್ರಲ್ಲ, ಅದು ಹೇಗೆ ಅಂತ ಹೇಳಕ್ಕೆ ಬಂದೆ. ಅದಾ, ಆ್ಯಕ್ಚುಲಿ ಆ ಹೆಸರು ತುಂಬ ಹತ್ತಿರ ಅನಿಸುತ್ತೆ ನನಗೆ. ಆ ಲೆಟ್ರನ್ನ ಓದಿದ್ರೆ ಏನೋ ಒಂಥರ ಸಂತೋಷ ಆಗುತ್ತೆ, ಖುಷಿ ಆಗುತ್ತೆ, ಅದರಿಂದ ಒಂದು ಉತ್ಸಾಹ ಸಿಗುತ್ತೆ, ಏನೋ ಒಂದು ಎನರ್ಜಿ ಅದು. ಅಂದರೆ ನೀವು ಬೆಳೆದಿಂಗ್ಲೆ ಬಾಲೆನ ಇಷ್ಟಪಡ್ತಾ ಇದ್ದೀರಾ? ಹಾಗಲ್ಲ, ಅವ್ರು ನಮ್ಮನ್ನು ಪ್ರೀತಿಸ್ತಾರೆ ಅಂದ ತಕ್ಷಣ ನಾವು ಅವ್ರನ್ನ ಪ್ರೀತಿಸಲೇಬೇಕು ಅಂತೇನಿಲ್ಲ. ನನಗಿಷ್ಟ ಆಗೋದು ಆ ಲೆಟರಲ್ಲಿರುವಂಥ ಇಂಟೆನ್ಸ್ ಲೈನ್ಗಳು. ಅಂಥ ಲೈನ್ಗಳು ಸುಮ್ಮನೆ ಬರಲ್ಲ.
ಯಾರು ಅತಿಯಾಗಿ ಪ್ರೀತಿಸಿರ್ತಾರೋ ಅಥವಾ ಅತಿಯಾದ ಪ್ರೀತಿನ ಅನುಭವಿಸಿರ್ತಾರೋ ಅವ್ರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಅದು ನನಗಿಷ್ಟ ಆಗೋದು. ಈ ಲೆಟ್ರಲ್ಲಿರೋ ಲೈನ್ಸ್ಗಳನ್ನ ಓದ್ತಾ ಇದ್ರೆ ನನ್ನ ಹತ್ರ ಹಳೆ ಪ್ರೀತಿ ನೆನಪಾಗತ್ತೆ. ನನ್ನನ್ನು ನಾನೇ ಕನ್ನಡಿಯಲ್ಲಿ ನೋಡ್ಕೊಂಡಾಗತ್ತೆ. ಅದಕ್ಕೆ ಈ ಎಕ್ಸೈಟ್ಮೆಂಟು. ಇಲ್ಲ, ಇನ್ಮೇಲೆ ಆ ಲೆಟ್ರ್ ಏನಾರು ಬಂದರೆ ಯಾರಿಗೂ ಕೊಡದೆ ನೀನು ನನಗೆ ತೊಗೊಂಬಂದು ಕೊಡ್ಬೇಕು. ಇಟ್ಸ್ ಅ ಡೀಲ್, ಓಕೆ? ಪಕ್ಕ ನಿಮಗೆ ಅಂತ ಬರ್ದಿರೋ ಲೆಟರ್ನ ನಿಮಗೆ ಕೊಡ್ದೇನು ಯಾರಿಗೆ ಕೊಡಲಿ ಹೇಳಿ? ವಾಟ್? ಅಂದರೆ ಅವ್ರು ನಿಮಗೆ ಅಂತ ಲೆಟರ್ ಬರೀತಿದಾರಲ್ಲ, ಅದನ್ನು ನಾನು ನಿಮ್ಮ ಕೈಗೆ ತಲುಪಿಸ್ತೀನಿ ಅಂತ ಹೇಳಿದೆ. ಅಮ್ಮ, ನಿಂಗೋಸ್ಕರ ಅನ್ನ ಹಾಕೊಂಬಂದಿದ್ದೀನಿ, ತಿನ್ನು. ಬಂತುತ್ತಮ್ಮ. ರೇವತಿ, ನಿಂಗೆ ತುತ್ತಿನ ಬಗ್ಗೆ ಗೊತ್ತಾ? ಪ್ರತಿಯೊಂದು ಮಗುಗೂ ಮೊದಲನೇ ತುತ್ತು ಕೊಡೋದು ತಾಯಿ. ಲೀಲನಿಗೆ ಮೊದಲೇ ತುತ್ತು ನಾನು ಕೊಡದೇ ಇರ್ಬೋದು, ಆದರೆ ಅವ್ರ ಅಮ್ಮ ಸತ್ತ ಮೇಲೆ ಪ್ರತಿಯೊಂದು ತುತ್ತು ನಾನೇ ಕೊಟ್ಟು ಬೆಳೆಸಿದ್ದೀನಿ. ಅಂಥದ್ರಲ್ಲಿ ನನ್ನ ತಲೆಗೆ ಅಂಥ ಕೆಟ್ಟ ಬುದ್ಧಿ ಯಾಕೆ ಬಂತೋ ಅದನ್ನು ನೆನೆಸ್ಕೊಂಡ್ರೇ ನನ್ನ ಮೇಲೆ ನನ್ನ ಕೋಪ ಬರುತ್ತೆ. ಅಮ್ಮ, ಅದೆಲ್ಲ ಮುಗ್ದೋದ ವಿಷಯ. ಅದಾದ್ಮೇಲೆ ಮತ್ತೆ ನೀನು ಅಕ್ಕನ ಹತ್ರ ಮಾತಾಡಿದ್ಯಾ, ಅವಳಿಗೆ ಹೆಲ್ಪ್ ಕೂಡ ಮಾಡಿದ್ಯಾ? ಮತ್ತೆ ಇದ್ದಕ್ಕಿದ್ದಾಗೆ ಯಾಕೆ ನಿಂಗೆ ಈ ಥರ ಬುದ್ಧಿ? ಅದನ್ನೆಲ್ಲ ಭಗವಂತನೇ ಕೊಟ್ಟ ಅನಿಸುತ್ತೆ. ಆಸ್ತಿ, ಅಂತಸ್ತು, ಹಣ ಅಂತ ಸಿಕ್ಕಾಪಟ್ಟೆ ಆಸೆ ಪಟ್ಬಿಟ್ಲು ನಿಮ್ಮಮ್ಮ. ಸತ್ಮೇಲೆ ಅದನ್ನೆಲ್ಲ ಹೊತ್ಕೊಂಡ ಹೋಗ್ತೀವಿ. 100 ಎಕರೆ ಜಾಗ ಇದ್ರೂ ಅದನ್ನ ಜೇಬಲ್ಲಿ ಇಟ್ಕೊಂಡು ಹೋಗೋದಕ್ಕಾಗಲ್ಲ. ಕೋಟಿಗಟ್ಟಲೆ ದುಡ್ಡಿದ್ರು ಉಡ್ದಾರ ಬಿಚ್ಚಿಟ್ಟು ಮಣ್ಣು ಮಾಡ್ತಾರೆ. ಈ ಸತ್ಯ ಎಲ್ಲ ಗೊತ್ತಿದ್ದು ನಾನು ಯಾಕೆ ಆಸ್ತಿ, ಅಂತಸ್ತು ಅಂತ ಆಸೆ ಪಟ್ನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಮ್ಮ, ನೀನು ಈ ಹಳೆ ಪಿಕ್ಚರ್ ಕ್ಯಾಸೆಟ್ನ ತೆಗೆದು ಸ್ವಲ್ಪ ನಾರ್ಮಲ್ ಆಗಿ ಮಾತಾಡಮ್ಮ. ನಾರ್ಮಲ್ ಆಗಿದ್ದಿದ್ರೆ ನಾನಿವತ್ತು ಈ ಪರಿಸ್ಥಿತಿಲಿ ಇರ್ತಾ ಇದ್ದಿಲ್ಲ ರೇವತಿ. ಒಬ್ಬ ತಾಯಿ ನಾರ್ಮಲ್ ಆಗಿದ್ದಿದ್ರೆ ಮಕ್ಕಳನ್ನ ಚೆನ್ನಾಗೇ ಬೆಳೆಸ್ತಿದ್ವು. ಆದರೆ ನಾನು ಸ್ವಂತ ಮಗಳನ್ನ ಒಂಥರ, ಸೌತಿ ಮಗಳನ್ನ ಒಂಥರ ಬೆಳೆಸ್ಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. ರೇವತಿ, ನಾನು ಊಟ ಮಾಡೋ ಹಾಗಿಲ್ಲ. ದೇವಸ್ಥಾನದಲ್ಲಿ ಕೊಡೋ ಪ್ರಸಾದ ಮಾತ್ರ ನಂಗೆ ಊಟ. ದಯವಿಟ್ಟು ಇದನ್ನು ತಗೊಂಡು ಹೋಗು. ಅನ್ನಕ್ಕೆ ಅವಮಾನ ಮಾಡಬೇಡ. ಅನ್ನ ಬೇಡ ಅಂತ ಹೇಳಿ ಅವಮಾನ ಮಾಡ್ತಿರೋದು ನೀನು. ಒಂದು ತಿನ್ನಮ್ಮ. ರೇವತಿ, ನಾನು ಜೀವ ಹೋದರೂ ಈ ವ್ರತನ ಮಾತ್ರ ಮುರಿಯೋದಿಲ್ಲ. ದಯವಿಟ್ಟು ತಗೊಂಡು ಹೋಗು. ಇಷ್ಟು ದಿನ ನಿಮ್ಮಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನೋ ಹರಿಷಡ್ವರ್ಗಗಳನ್ನ ತುಂಬಿಕೊಂಡು ತುಳುಕ್ತಿದ್ಲು. ಆದರೆ ಈಗ ಪರಿಶುದ್ಧ ಆಗ್ತಾ ಇದ್ದಾಳೆ. ಅಮ್ಮ, ನಂಗೆ ಯಾವುದೋ ಗುರೂಜಿ ಪ್ರವಚನ ಕೇಳ್ದಂಗೆ ಆಗ್ತಿದೆ. ಪ್ಲೀಸ್ ನಮ್ಮ ಅಮ್ಮನ ಥರ ಮಾತಾಡು. ನಿಂಗೆ ಕೈ ಮುಗಿತೀನಿ. ಕೈ ಮುಗ್ದು ಕೇಳ್ಕೊಂಡ್ಲು ನನ್ನ ಮಗಳು. ಆದರೂ ನಾನು ತಪ್ಪು ಮಾಡಿಬಿಟ್ಟೆ. ನಾನು ಮಾಡಿರೋ ತಪ್ಪಿಗೆ ಇದಾಗಲೇಬೇಕಮ್ಮ. ನಾನು ಮಾಡೇ ಮಾಡ್ತೀನಿ. ದಯವಿಟ್ಟು ನನ್ನನ್ನು ತಡಿಬೇಡ. ನನ್ನ ಮಗಳು, ಅಳಿಯ ಒಂದಾದರೆ ಮಾತ್ರ ನನ್ನ ಪಾಪಕ್ಕೆ ವಿಮೋಚನೆ ಆಗುತ್ತೆ. ಇಲ್ಲ ಅಂದರೆ ಇಲ್ಲ. ಅಯ್ಯಯ್ಯೋ, ನಮ್ಮಮ್ಮಂಗೇನೋ ಆಗ್ಬಿಟ್ಟಿದೆ. ನೀನು ಹಿಂಗೆ ಆಡ್ತಿದ್ರೆ ನನ್ನ ಸನ್ಯಾಸತ್ವ ತಗೊಂಡು ಹಿಮಾಲಯದ ಕಡೆ ಹೊಟ್ಟೋಗ್ತೀನಿ. ಅಪ್ಪ ನೋಡಪ್ಪ, ಅಮ್ಮ ತಿಂತಾನೆ ಇಲ್ಲ. ಏನು ಹೇಳ್ತಿದೀಯಮ್ಮ ನೀನು? ಮೇಡಮ್, ನೀವು ಸರಿಯಾಗಿ ನೋಡಿದ್ದೀರಾ ತಾನೇ? ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಆಗಿದೆಯಾ ಮೇಡಮ್? ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಾನೇನು ಚಿಕ್ಕ ಹುಡುಗಿನ ರೂಪ? ನಾನು ಕಣ್ಣಾರೆ ನೋಡಿದ್ದೀನಿ. ಅಂತರ ಅವರು ಎಷ್ಟು ಗಾಬರಿನಲ್ಲಿ ಫೋನ್ ಇಟ್ರು ಗೊತ್ತಾ? ಇದರ ಅರ್ಥ ಏನಿರ್ಬೋದು? ಮೋಸ್ಟ್ಲಿ ನಮಗೆ ಗೊತ್ತಾಗಬಾರ್ದು ಅನ್ನೋ ವಿಷಯ ಮೊಬೈಲಲ್ಲಿ ಇದೆ ಅನ್ಸುತ್ತೆ. ಅದಕ್ಕೆ ನಮಗೆ ಕಾಣದೇ ಇರೋ ಹಾಗೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಲಕ್ಷ್ಮಿ, ಯಾಕೆ ಅಂತರಾಕನ ಬಗ್ಗೆ ಈ ತರ ಎಲ್ಲ ಯೋಚನೆ ಮಾಡ್ತಿದ್ಯಾ? ಇದು ತಪ್ಪಲ್ವಾ? ಯಾವ್ದು ಮೇಡಮ್ ತಪ್ಪು? ಅಂತರ ಮೇಡಮ್ ನೀವು ನೋಡಿದ್ದೀರಾ ಅಥವಾ ಲಕ್ಷ್ಮಿ ಮೇಡಮ್ ನೋಡಿದಾರಾ? ಇಲ್ಲ. ಈ ಮನೆಯಲ್ಲಿ ಅಜ್ಜಿನ್ ಬಿಟ್ರೆ ಅಂತರ ಮೇಡಮ್ನ ಮೊದಲಿಂದ ನೋಡಿರೋನು ನಾನು. ಏಜೆ ಸರ್ ಮತ್ತೆ ಅಂತರ ಮೇಡಮ್ ಈ ಮನೆ ತಗೊಳ್ಬೇಕು ಅಂತ ಬಂದಾಗ ಈ ಮನೆ ವಾಚ್ಮ್ಯಾನ್ ಆಗಿದ್ದು ನಮ್ಮ ಅಪ್ಪ. ಅವ್ರು ಕೇಳ್ಕೊಂಡ್ರು ಅಂತ ನನ್ನನ್ನು ಈ ಮನೆ ಕರೆಸಿದ್ದು ಅಂತರ ಮೇಡಮ್. ಅವರು ಎಲ್ಲರ ಜೊತೆ ಹೇಗಿದ್ರು ಅಂತ ಅಜ್ಜಿನ ಕೇಳಿ.
ಆದರೆ ಇವಾಗ ಇವರೇ ಅಂತಾರೆ ಮೇಡಮ್ ಅನ್ನೋ ಡೌಟ್ ಶುರುವಾಗಿದ್ದು ಇವಾಗಿಂದಲ್ಲ, ಅವ್ರ ಬಿಹೇವ್ ನೋಡಿದಾಗಿಂದನೇ ಶುರುವಾಗಿದೆ. ಹೌದಪ್ಪ, ಕರೆಕ್ಟಾಗಿ ಹೇಳ್ದೆ ವಿಶ್ವರೂಪ್. ನೋಡಮ್ಮ ಲೀಲಾ, ನೀನು ಅಕ್ಕ 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 ಅಂತ ಅವಳ ಹಿಂದೆ ಓಡಾಡ್ತಿರ್ಬೋದು, ಆದರೆ ನಾವುಗಳು ಸತ್ಯಾನ್ವೇಷಣೆಗೆ ಇಳಿದಿದ್ದೀವಿ. ಸತ್ಯ ಗೊತ್ತಾಗೋದಿಕ್ಕೆ ಒಂದೇ ಒಂದು ಹೆಜ್ಜೆ ಹಿಂದಿದ್ದೀವಿ ಅಷ್ಟೇ. ಏನತ್ತೆ, ಏನು ಹೇಳ್ದೆ ಸುಮ್ಮನೆ ಇದ್ದೀರಾ? ಏನಾದರೂ ಹೇಳಿ. ಏನು ಹೇಳಿ, ಅಕ್ಕನ ಮೇಲೆ ನೀವೆಲ್ಲ ಆರೋಪ ಮಾಡ್ತಿರೋದು ನೋಡಿದ್ರೆ ನನ್ನ ಕರಳು ಚುರುಕನ್ನುತ್ತೆ. ಅನ್ಸುತ್ತೆ. ಸತ್ಯ ಗೊತ್ತಾದ್ಮೇಲೆ ಹೊಟ್ಟೆಗೆ ಬೆಂಕಿನೇ ಬಿದ್ದಾಗತ್ತೆ. ರೂಪಾ, ಇವಳಿಗೆ ಒಂದು ಲೋಟ ತಣ್ಣಗೆ ಮಜ್ಜಿಗೆ ತಂದ್ಕೊಡಮ್ಮ, ಅಲ್ಲಿವರೆಗೂ ಹೊಟ್ಟೆ ತಂಪಾಗಿರ್ಲಿ. ಏನಜ್ಜಿ ಆಡ್ಕೋತಾ ಇದ್ದೀರಾ? ಸರಿ ಬಿಡಿ, ನೀವು ತಗೊಂಡಿರೋ ನಿರ್ಧಾರಕ್ಕೆ ನಾನು ಅಡ್ಡ ಬರಲ್ಲ. ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳಿ, ನಾನು ಮಾಡ್ತೀನಿ.